ಗಣಿತ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನಲ್ಲಾಗುವಂತಹ 10ನೇ ತರಗತಿ ಪಠ್ಯಪುಸ್ತಕ ಪರಿಷ್ಕರಣೆ ಕುರಿತು ತಿಳಿದುಕೊಳ್ಳೋಣ. ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಚರ್ಚಿಸುವಂತಹ ಅಂಶಗಳ ಕಡೆ ಮೊದಲಿಗೆ ಗಮನ ಹರಿಸೋಣ. ಮೊದಲಿಗೆ ಪಠ್ಯಪುಸ್ತಕ ಪರಿಷ್ಕರಣೆಯ ನಂತರ ಬಿಟ್ಟಿರುವ ಘಟಕಗಳ ಯಾವುವು ಅನ್ನೋದನ್ನು ತಿಳ್ಕೊಳ್ಳೋಣ. ಆ ನಂತರದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ನಂತರ ಬದಲಾವಣೆಯಾಗಿರುವ ಘಟಕಗಳು ಯಾವುವು, ಅದೇ ರೀತಿ ಹಿಂದಿನ ಪಠ್ಯಪುಸ್ತಕ ಮತ್ತು ಪರಿಷ್ಕರಣೆಯ ನಂತರದ ಪಠ್ಯಪುಸ್ತಕದ ಒಂದು ಬದಲಾವಣೆಗಳನ್ನು ನೋಡೋಣ. ಅದರ ಜೊತೆಗೆ ಘಟಕವಾರು ಆದಂತಹ ಬದಲಾವಣೆಗಳನ್ನು ನೋಡೋಣ. ಘಟಕವಾರು ಬದಲಾವಣೆ ಆಗಿರುವುದರಿಂದ ಪಠ್ಯಪುಸ್ತಕದಿಂದ ಬಿಡಲಾಗಿರುವಂತಹ ಕಲಿಕಾಂಶಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಪಠ್ಯಪುಸ್ತಕ ಪರಿಷ್ಕರಣೆಯ ನಂತರ ಘಟಕವಾರು ಉಳಿದಂತಹ ಕಲಿಕಾಂಶಗಳು ಯಾವುವು ಎನ್ನುವುದರ ಕುರಿತು ಚರ್ಚಿಸೋಣ. ಕೊನೆಯಲ್ಲಿ 2024-25ನೇ ಸಾಲಿನ SLC ಪರೀಕ್ಷೆಯಲ್ಲಿ ಬರಬಹುದಾದಂತಹ ಅಂಕಗಳ ಕುರಿತು ತಿಳಿದುಕೊಳ್ಳೋಣ. ಹಾಗಾದರೆ ಈ ವಿಡಿಯೋದನ್ನು ನಾವೀಗ ಪರಿಷ್ಕರಣೆ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ 10ನೇ ತರಗತಿಯ ಪಠ್ಯಪುಸ್ತಕ ಪರಿಷ್ಕರಣೆಯ ನಂತರ ಕೈಬಿಟ್ಟಿರುವಂತಹ ಘಟಕಗಳು ಯಾವುವು ಅನ್ನೋದನ್ನು ನೋಡೋಣ. 2023-24ನೇ ಸಾಲಿನ ಪಠ್ಯಪುಸ್ತಕದಲ್ಲಿ ಇದ್ದಂತಹ ರಚನೆಗಳ ಘಟಕವನ್ನು ಪೂರ್ಣವಾಗಿ 2024-25ನೇ ಸಾಲಿನ ಪಠ್ಯಪುಸ್ತಕದಿಂದ ಕೈ ಬಿಡಲಾಗಿದೆ. ಅಂದರೆ ಆ ಘಟಕವನ್ನು ತೆಗೆದುಹಾಕಲಾಗಿದೆ. ಹಾಗಾದರೆ ಮುಂದಿನ ಅಂಶವನ್ನು ನೋಡೋಣ. 10ನೇ ತರಗತಿಯ ಪಠ್ಯಪುಸ್ತಕ ಪರಿಷ್ಕರಣೆಯ ನಂತರ ಬದಲಾವಣೆಯಾಗಿರುವ ಘಟಕಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗಾದರೆ ಬದಲಾವಣೆಯಾಗಿರುವಂತಹ ಘಟಕಗಳು, ಮೊದಲಿಗೆ ವಾಸ್ತವ ಸಂಖ್ಯೆಗಳಲ್ಲಿಯೂ ಕೂಡ ಬದಲಾವಣೆಯಾಗಿದೆ. ಆ ನಂತರದಲ್ಲಿ ಬಹುಪದೋಕ್ತಿಗಳ ಘಟಕದಲ್ಲಿ ಬದಲಾವಣೆಯಾಗಿದೆ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಬದಲಾವಣೆಯಾಗಿದೆ. ವರ್ಗ ಸಮೀಕರಣಗಳು ಈ ಘಟಕದಲ್ಲಿಯೂ ಬದಲಾವಣೆಯಾಗಿದೆ. ನಿರ್ದೇಶಾಂಕ ರೇಖಾಗಣಿತ, ತ್ರಿಭುಜಗಳು, ತ್ರಿಕೋನಮಿತಿಯ ಪ್ರಸ್ತಾವನೆ, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು, ಸಂಖ್ಯಾಶಾಸ್ತ್ರ ಈ ಘಟಕಗಳಲ್ಲಿ ಕಲಿಕಾಂಶಗಳನ್ನು ಕೈಬಿಡಲಾಗಿದೆ ಅಥವಾ ಬದಲಾವಣೆಗೆ ಒಳಪಟ್ಟಿವೆ. ಹಾಗಾದರೆ ಹಿಂದಿನ ಪಠ್ಯಪುಸ್ತಕ ಯಾವ ರೀತಿ ಇತ್ತು ಅನ್ನೋದನ್ನು ನೋಡೋಣ. ಭಾಗ 1ರಲ್ಲಿ 8 ಘಟಕಗಳಿದ್ದವು. ಅದರಿಗೆ ಮೊದಲಿಗೆ ಸಮಾಂತರ ಶ್ರೇಣಿ, 2ನೇ ಘಟಕ ತ್ರಿಭುಜಗಳು, 3ನೇ ಘಟಕ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, 4ನೇ ಘಟಕ ವೃತ್ತಗಳು, 5ನೇ ಘಟಕ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, 6ನೇ ಘಟಕ ರಚನೆಗಳು, 7ನೇ ಘಟಕ ನಿರ್ದೇಶಾಂಕ ರೇಖಾಗಣಿತ, 8ನೇ ಘಟಕ ವಾಸ್ತವ ಸಂಖ್ಯೆಯಾಗಿತ್ತು. ಇನ್ನು ಭಾಗ 2ನ್ನು ನೋಡೋದಾದರೆ ಭಾಗ 2ರ ಮೊದಲನೆಯ ಘಟಕ ಬಹುಪದೋಕ್ತಿಗಳಾಗಿತ್ತು. 2ನೇ ಘಟಕ ವರ್ಗ ಸಮೀಕರಣಗಳು, 3ನೇ ಘಟಕ ತ್ರಿಕೋನಮಿತಿಯ ಪ್ರಸ್ತಾವನೆ, 4ನೇ ಘಟಕ ತ್ರಿಕೋನಮಿತಿಯ ಕೆಲವು ಅನ್ವಯಗಳು, 5ನೇ ಘಟಕ ಸಂಖ್ಯಾಶಾಸ್ತ್ರ, 6ನೇ ಘಟಕ ಸಂಭವನೀಯತೆ, 7ನೇ ಘಟಕ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಒಟ್ಟಾರೆಯಾಗಿ 2 ಭಾಗಗಳಲ್ಲಿ 15 ಘಟಕಗಳನ್ನು ನಿಗದಿಪಡಿಸಲಾಗಿತ್ತು. ಹಾಗಾದರೆ ಕೈ ಬಿಡಲಾಗಿರುವಂಥ ಘಟಕ ರಚನೆಗಳನ್ನು ಬಿಟ್ಟರೆ ಭಾಗ 1 ಮತ್ತು 2ರಲ್ಲಿ 14 ಘಟಕಗಳು ಈ ವರ್ಷದ ಪಠ್ಯಪುಸ್ತಕದಲ್ಲಿ ಇರ್ತದೆ. ಹಾಗಾದರೆ ಪಠ್ಯಪುಸ್ತಕ ಯಾವ ರೀತಿ ಇರುತ್ತೆ ಅನ್ನೋದನ್ನು ಪರಿವಿಡಿಯ ಮೂಲಕ ನೋಡೋಣ. ಪರಿಷ್ಕರಣೆಯ ನಂತರದ ಪಠ್ಯಪುಸ್ತಕ ಭಾಗ 1 ಈ ರೀತಿಯಾಗಿದೆ. ಇಲ್ಲಿ ಮೊದಲನೇ ಘಟಕವಾಗಿ ವಾಸ್ತವ ಸಂಖ್ಯೆಗಳು, 2ನೇ ಘಟಕವಾಗಿ ಬಹುಪದೋಕ್ತಿಗಳು, 3ನೇ ಘಟಕ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು, 4ನೇ ಘಟಕ ವರ್ಗ ಸಮೀಕರಣಗಳು, 5ನೇ ಘಟಕ ಸಮಾಂತರ ಶ್ರೇಣಿಗಳು. ಆ ನಂತರದಲ್ಲಿ 6ನೇ ಘಟಕ ತ್ರಿಭುಜಗಳು, 7ನೇ ಘಟಕ ನಿರ್ದೇಶಾಂಕ ರೇಖಾಗಣಿತ. ಭಾಗ 1ರಲ್ಲಿ 7 ಘಟಕಗಳನ್ನು ಮಾಡಿದ್ದಾರೆ. ಹಾಗಾದರೆ ಭಾಗ 2ನ್ನು ನೋಡೋದಾದರೆ 8ನೇ ಘಟಕ ತ್ರಿಕೋನಮಿತಿಯ ಪ್ರಸ್ತಾವನೆ, 9ನೇ ಘಟಕ ತ್ರಿಕೋನಮಿತಿಯ ಕೆಲವು ಅನ್ವಯಗಳು, 10ನೇ ಘಟಕ ವೃತ್ತಗಳು, 11ನೇ ಘಟಕ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, 12ನೇ ಘಟಕ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ,
13ನೇ ಘಟಕ ಸಂಖ್ಯಾಶಾಸ್ತ್ರ, 14ನೇ ಘಟಕ ಸಂಭವನೀಯತೆ. ಒಟ್ಟು ಎರಡೂ ಭಾಗಗಳ ನಡುವೆ ಒಟ್ಟು 14 ಘಟಕಗಳನ್ನು 2024-25ನೇ ಸಾಲಿನ ಪಠ್ಯಪುಸ್ತಕದಲ್ಲಿ ನಾವು ಕಾಣಬಹುದು. ಹಾಗಾದರೆ ಘಟಕವಾರು ಆದಂತಹ ಬದಲಾವಣೆಗಳನ್ನು ನೋಡೋಣ. ಹಾಗಾದರೆ ಹೊಸ ಪಠ್ಯಪುಸ್ತಕದ ಪ್ರಕಾರ ಘಟಕಗಳನ್ನು ಹೇಳ್ತಾ ಹೋಗ್ತೀನಿ. ಪಠ್ಯಪುಸ್ತಕದಿಂದ ಕೈ ಬಿಡಲಾಗಿರುವಂಥ ಅಂಶಗಳು, ಹಾಗಾದರೆ ಆಯಾ ಘಟಕಗಳಲ್ಲಿ ಯಾವ ಅಂಶಗಳನ್ನು ಕಡಿಮೆ ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ನು ಭಾಗ 1ರಲ್ಲಿ ಮೊದಲನೇ ಘಟಕ ಈಗ ಇರುವಂತಹ ಪಠ್ಯಪುಸ್ತಕದಲ್ಲಿ ವಾಸ್ತವ ಸಂಖ್ಯೆಗಳಿದೆ. ಹೊಸ ಪಠ್ಯಪುಸ್ತಕದಲ್ಲಿ ವಾಸ್ತವ ಸಂಖ್ಯೆಗಳಿದೆ. ಈ ವಾಸ್ತವ ಸಂಖ್ಯೆಗಳಲ್ಲಿ ಕೆಲವೊಂದು ಅಂಶಗಳನ್ನು ಕೈ ಬಿಡಲಾಗಿದೆ. ಅದರಲ್ಲಿ ಮೊದಲನೇ ಅಂಶ ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ. ಅದೇ ರೀತಿ ಎರಡನೇ ಕಲಿಕಾಂಶ ಅಂತ್ಯಗೊಳ್ಳುವ ಮತ್ತು ಅಂತ್ಯಗೊಳ್ಳದ ದಶಮಾಂಶಗಳು. ಈ ಎರಡೂ ಘಟಕಗಳಿಗೆ ಅನುಗುಣವಾಗಿ ಅವುಗಳಿಗೆ ಸಂಬಂಧಪಟ್ಟಂಥ ಅಭ್ಯಾಸಗಳಾದ 8.1 ಮತ್ತು 8.4 ಕೈ ಬಿಡಲಾಗಿದೆ. ಅಂದರೆ 8.1, 8.4 ಹಿಂದಿನ ವರ್ಷದ ಅಂದರೆ 23-24ನೇ ಸಾಲಿನಲ್ಲಿ ಇದ್ದಂತಹ ಘಟಕಗಳ ವಾರು ಅಭ್ಯಾಸಗಳು. 8.1 ಮತ್ತು 8.4 ಇರುವುದಿಲ್ಲ. ಇನ್ನು ಬಹುಪದೋಕ್ತಿಗಳನ್ನು ತೆಗೆದುಕೊಂಡ್ರೆ ಇದು ಭಾಗ 2ರಲ್ಲಿತ್ತು. ಇದನ್ನು ಭಾಗ 1ಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಘಟಕದಲ್ಲಿಯೂ ಕೂಡ ಕೆಲವೊಂದು ಅಂಶಗಳನ್ನು ಕೈ ಬಿಡಲಾಗಿದೆ. ಆ ಅಂಶ ಯಾವುದಪ್ಪ ಅಂದರೆ ಬಹುಪದೋಕ್ತಿಗಳ ಭಾಗಾಕಾರ. ಒಂದು 3 ಅಂಕದ ಪ್ರಶ್ನೆಯನ್ನು ನಾವು ಇದರಿಂದ ನಿರೀಕ್ಷಿಸಿದ್ವಿ. ಈ ಘಟಕದಲ್ಲಿ ಬಹುಪದೋಕ್ತಿಗಳಲ್ಲಿ ಈ ಒಂದು ಭಾಗವನ್ನು ಕೈಬಿಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ 9.3 ಕೂಡ ಕೈಬಿಟ್ಟಿದ್ದಾರೆ. ನಿಮ್ಮಲ್ಲಿ ಹಳೆ ಟೆಕ್ಸ್ಟ್ ಬುಕ್ ಇದ್ದರೆ ನೋಟ್ ಮಾಡಿಕೊಳ್ಳಿ, ಅದರಲ್ಲಿ ಅಭ್ಯಾಸ 9.3 ಇರುವುದಿಲ್ಲ. ಮುಂದಿನ ಘಟಕದಲ್ಲಿರುವಂಥ ಬದಲಾವಣೆಗಳನ್ನು ನೋಡೋಣ. ಮುಂದಿನ ಘಟಕ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಘಟಕದಲ್ಲಿ ಕೈ ಬಿಟ್ಟಂಥ ಅಂಶ ಓರೇ ಗುಣಾಕಾರ ವಿಧಾನದಿಂದ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಪರಿಹಾರವನ್ನು ಲೆಕ್ಕಿಸುವುದು. ಅದರ ಜೊತೆಗೆ ಕೆಲವೊಂದು ಉದಾಹರಣೆಗಳು ಅವುಗಳನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿವರ್ತನೆ ಮಾಡಬಹುದಾದಂತಹ ಸಂಕ್ಷೇಪಿಸಬಹುದಾದ ವಿಧಾನವಿತ್ತು. ಇದನ್ನೂ ಕೂಡ ಈ ಒಂದು ಘಟಕದಿಂದ ಕೈ ಬಿಡಲಾಗಿದೆ. ಈ 2 ವಿಧಾನಗಳಿಗೆ ಸಂಬಂಧಪಟ್ಟಂಥ ಅಭ್ಯಾಸಗಳಾದ 3.1, 3.5 ಮತ್ತು 3.6 ಕೈ ಬಿಡಲಾಗಿದೆ. ನಂತರದ ಅಭ್ಯಾಸ ವರ್ಗ ಸಮೀಕರಣಗಳು. ವರ್ಗ ಸಮೀಕರಣದಲ್ಲಿ ನಾವು ಕೈ ಬಿಟ್ಟಂಥ ಘಟಕಗಳನ್ನು ನೋಡೋದಾದರೆ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವ ಒಂದು ಕಲಿಕಾಂಶವನ್ನು ಕೈ ಬಿಡಲಾಗಿದೆ. ಅದರ ಜೊತೆಗೆ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸುವಂತಹ ವಿಧಾನವನ್ನು ಕೂಡ ಈ ಒಂದು ಘಟಕದಿಂದ 2024-25ನೇ ಸಾಲಿನ ಪಠ್ಯಪುಸ್ತಕದಿಂದ ತೆಗೆದುಹಾಕಲಾಗಿದೆ. ಈ 2 ವಿಧಾನಗಳಿಗೆ ಸಂಬಂಧಪಟ್ಟಂತಹ ಅಭ್ಯಾಸ 10.3 ಕೂಡ ಕೈಬಿಡಲಾಗಿದೆ. ಇನ್ನು ತ್ರಿಭುಜಗಳ ಘಟಕಕ್ಕೆ ಸಂಬಂಧಪಟ್ಟಂತಹ ಕೈಬಿಟ್ಟಂತಹ ಕಲಿಕಾಂಶವನ್ನು ನೋಡೋದಾದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯವನ್ನು ಕೈಬಿಡಲಾಗಿದೆ. ಅದೇ ರೀತಿ ಪೈಥಾಗೋರಸ್ ಪ್ರಮೇಯವನ್ನು ಕೈಬಿಡಲಾಗಿದೆ. ಈ 2 ಪ್ರಮೇಯಗಳ ನಡುವೆ ಇರುವಂತಹ ಪೈಥಾಗೋರಸ್ ಪ್ರಮೇಯದ ವಿಲೋಮ, ಈ 3 ಪ್ರಮೇಯಗಳಿಂದ ಇರುವಂತಹ ಪ್ರಮೇಯ 2.6, 2.7, 2.8 ಮತ್ತು 2.9 ಇವುಗಳನ್ನು ಕೈಬಿಡಲಾಗಿದೆ. ಮತ್ತು ಇವುಗಳಿಗೆ ಸಂಬಂಧಪಟ್ಟಂಥ ಅಭ್ಯಾಸ 2.4 ಮತ್ತು 2.5 ಕೂಡ ಕೈಬಿಡಲಾಗಿದೆ. ಇನ್ನು ನಿರ್ದೇಶಾಂಕ ರೇಖಾಗಣಿತ ಘಟಕವನ್ನು ನೋಡೋದಾದರೆ ಈ ಘಟಕದಲ್ಲಿ ಸೂತ್ರದ ಸಹಾಯದಿಂದ ತ್ರಿಭುಜದ ವಿಸ್ತೀರ್ಣ ಲೆಕ್ಕಿಸುವುದು ಕಲಿಕಾಂಶವನ್ನು ಕೈಬಿಡಲಾಗಿದೆ. ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ 7.3 ಕೂಡ ಕೈಬಿಡಲಾಗಿದೆ. ಇನ್ನು ಭಾಗ 2ರಲ್ಲಿರುವಂಥ ಘಟಕಗಳನ್ನು ನೋಡೋದಾದರೆ ಭಾಗ 2ರಲ್ಲಿ ಮೊದಲನೇ ಘಟಕ ತ್ರಿಕೋನಮಿತಿಯ ಪ್ರಸ್ತಾವನೆ ಘಟಕ ಸೇರ್ಪಡೆ ಮಾಡಲಾಗಿದೆ. ಈ ಒಂದು ಪಾಠದಲ್ಲಿ ಅಥವಾ ಘಟಕದಲ್ಲಿ ಕೈಬಿಡಲಾಗಿರುವಂಥ ಅಂಶಗಳು ಪೂರಕ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳ ಉದಾಹರಣೆಗಳನ್ನು ಕೈಬಿಡಲಾಗಿದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ 11.3 ಕೂಡ ಕೈಬಿಡಲಾಗಿದೆ. ಅದೇ ರೀತಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಘಟಕದಿಂದ ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣಗಳು ಈ ಘಟಕವನ್ನು ಕೈಬಿಡಲಾಗಿದೆ. ಹಾಗೂ ಈ ಘಟಕದಲ್ಲಿರುವಂತಹ ಅಭ್ಯಾಸ 5.1 ಮತ್ತು 5.3 ಇವುಗಳನ್ನು
ಕೈಬಿಡಲಾಗಿದೆ. ಇನ್ನು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಈ ಘಟಕದಿಂದ ನಾವು ನೋಡೋದಾದರೆ ಈ ಘಟಕದಲ್ಲಿದ್ದಂತಹ ಘನಾಕೃತಿಯನ್ನು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತಿಸುವುದು ಕಲಿಕಾಂಶವನ್ನು ಕೈಬಿಡಲಾಗಿದೆ. ಹಾಗೂ ಶಂಕುವಿನ ಭಿನ್ನಕದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಈ ಕಲಿಕಾಂಶವನ್ನು ಕೂಡ ಕೈಬಿಡಲಾಗಿದೆ. ಈ ಕಲಿಕಾಂಶಗಳಿಗೆ ಸಂಬಂಧಪಟ್ಟಂತಹ ಅಭ್ಯಾಸ 15.3 ಹಾಗೂ 15.4 ಕೂಡ ಕೈಬಿಡಲಾಗಿದೆ. ಇನ್ನು ಸಂಖ್ಯಾಶಾಸ್ತ್ರ ಘಟಕವನ್ನು ತೆಗೆದುಕೊಂಡಾಗ ಸಂಖ್ಯಾಶಾಸ್ತ್ರದಲ್ಲಿ ಕಡಿಮೆ ಇರುವ ಮತ್ತು ಅಧಿಕ ಇರುವ ಓಜೀವ್ ರಚನೆ ಅತ್ಯಂತ ಸುಲಭವಾಗಿರುವಂತಹ ಒಂದು ಭಾಗವನ್ನು ಈ ಭಾಗದಲ್ಲಿ ಕೈಬಿಡಲಾಗಿದೆ. ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ 13.4 ಕೂಡ ಕೈಬಿಡಲಾಗಿದೆ. ಇನ್ನು ಮುಂದಿನ ಘಟಕವನ್ನು ನೋಡೋಣ. ಬದಲಾವಣೆಯಾಗದೆ ಉಳಿದಿರುವಂಥ ಘಟಕಗಳು, ಅಂದರೆ ಇಲ್ಲಿವರೆಗೂ ನಾವು ಬದಲಾವಣೆಯಾಗಿರುವಂಥ ಘಟಕಗಳು ನೋಡಿದ್ವಿ. ಹಾಗಾದರೆ ಯಾವ ಘಟಕಗಳಲ್ಲಿ ಬದಲಾವಣೆ ಇಲ್ಲ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಸಮಾಂತರ ಶ್ರೇಣಿಗಳು. ಇದನ್ನು ಮೊದಲನೇ ಪಾಠ ಇದ್ದದನ್ನು 5ನೇ ಪಾಠವಾಗಿ ಹಾಕಿದ್ದಾರೆ ಹೊರತು ಈ ಒಂದು ಘಟಕದಲ್ಲಿ ಯಾವುದೇ ಬದಲಾವಣೆಯನ್ನು ನಾವು ಕಾಣೋದಿಲ್ಲ. ಅದೇ ರೀತಿ ವೃತ್ತಗಳ ಘಟಕದಲ್ಲಿ 1ನೇ ಭಾಗದಲ್ಲಿದ್ದಂಥ ವೃತ್ತಗಳನ್ನು 2ನೇ ಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೇ ಹೊರತು ಯಾವುದೇ ಕಲಿಕಾಂಶದ ಬದಲಾವಣೆ ಇರುವುದಿಲ್ಲ. ತ್ರಿಕೋನಮಿತಿಯ ಕೆಲವು ಅನ್ವಯಗಳನ್ನು ನೋಡಿದಾಗ ಈ ಘಟಕದಲ್ಲಿ ಕೂಡ ಯಾವುದೇ ಬದಲಾವಣೆಗಳನ್ನು ನಾವು ಕಾಣೋದಿಲ್ಲ. ಜೊತೆಗೆ ಸಂಭವನೀಯತೆ ಘಟಕದ ಮೇಲೆಯೂ ಯಾವುದೇ ಬದಲಾವಣೆಗಳನ್ನು ನಾವು ನೋಡೋದಿಲ್ಲ. ಹಾಗಾದರೆ ಪಠ್ಯ ಪರಿಷ್ಕರಣೆಯ ನಂತರ ಘಟಕವಾರು ಉಳಿದಂತಹ ಕಲಿಕಾಂಶಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳಲ್ಲಿ ಮೊದಲನೇ ಕಲಿಕಾಂಶ ಯಾವುದಪ್ಪ ಅಂದರೆ ಅದು ಅಪವರ್ತನ ನಿಯಮ. ಆನಂತರದ್ದು ಲಸಾಅ ಮತ್ತು ಮಸಾಅ ಲೆಕ್ಕಿಸುವುದು. ಆನಂತರ ಇರುವಂಥ ಕಲಿಕಾಂಶಗಳು ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ. ಇನ್ನು 2ನೇ ಘಟಕವನ್ನು ನೋಡೋದಾದರೆ ಬಹುಪದೋಕ್ತಿಗಳು ಇದೆ. ಅದರಲ್ಲಿ ಇರುವಂಥ ಕಲಿಕಾಂಶಗಳು ಪೀಠಿಕೆ, ಬಹುಪದೋಕ್ತಿಯ ವಿಧಗಳನ್ನು ನಾವಿಲ್ಲಿ ತಿಳಿದುಕೊಳ್ತೀವಿ. ಜೊತೆಗೆ ಒಂದು ಬಹುಪದೋಕ್ತಿಗಳ ಶೂನ್ಯತೆಯ ಲೆಕ್ಕಾಚಾರವನ್ನು ನಾವು ಕಂಡುಕೊಳ್ತೀವಿ. ರೇಖಾಗಣಿತೀಯವಾಗಿ ಬಹುಪದೋಕ್ತಿಗಳ ಶೂನ್ಯತೆಯ ಅರ್ಥ, ಒಂದು ಬಹುಪದೋಕ್ತಿಯ ಸಹಗುಣಕಗಳು ಮತ್ತು ಅವುಗಳ ಶೂನ್ಯತೆಗಳ ನಡುವಿನ ಸಂಬಂಧದ ಕಲಿಕಾಂಶಗಳನ್ನು ಈ ಘಟಕದಲ್ಲಿ ನೋಡ್ತೀವಿ. ಹಾಗಾದರೆ ಮುಂದಿನ ಘಟಕ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಘಟಕದಲ್ಲಿರುವಂಥ ಕಲಿಕಾಂಶಗಳು. ಮೊದಲಿಗೆ ಪೀಠಿಕೆ, ಆನಂತರದಲ್ಲಿ ರೇಖಾಗಣಿತೀಯವಾಗಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಪರಿಹಾರವನ್ನು ಕಂಡುಹಿಡಿಯುವ ಕಲಿಕಾಂಶವಿದೆ. ಅದರ ಜೊತೆಗೆ ಬೀಜಗಣಿತೀಯವಾಗಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಪರಿಹಾರ ಲೆಕ್ಕಿಸುವುದು ಹೇಗೆ ಎನ್ನುವುದನ್ನು ನೀಡಲಾಗಿದೆ. ಅದರ ಜೊತೆಗೆ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನವನ್ನು ಇಲ್ಲಿ ಬಳಸಲಾಗಿದೆ. ಘಟಕ 4 ವರ್ಗ ಸಮೀಕರಣಗಳಲ್ಲಿರುವಂಥ ಕಲಿಕಾಂಶಗಳು. ವರ್ಗ ಸಮೀಕರಣಗಳ ಪರಿಚಯ, ವರ್ಗ ಸಮೀಕರಣಗಳನ್ನು ಉಂಟು ಮಾಡುವುದು, ಅಪವರ್ತಿಸುವಿಕೆ ವಿಧಾನದಿಂದ ವರ್ಗ ಸಮೀಕರಣಗಳಿಗೆ ಪರಿಹಾರ, ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವದ ಕಲಿಕಾಂಶಗಳನ್ನು 4ನೇ ಘಟಕ ವರ್ಗ ಸಮೀಕರಣದಲ್ಲಿ ಸೇರಿಸಲಾಗಿದೆ. ಇನ್ನು ಮುಂದಿನ ಘಟಕವನ್ನು ನೋಡೋದಾದರೆ ಸಮಾಂತರ ಶ್ರೇಣಿಗಳ ಘಟಕ. ಈ ಘಟಕದಲ್ಲಿರುವಂತಹ ಕಲಿಕಾಂಶಗಳು ಸಮಾಂತರ ಶ್ರೇಣಿಯ ಉದಾಹರಣೆಗಳು, ಎನ್ನನೇ ಪದ, ಮೊದಲ n ಪದಗಳ ಮೊತ್ತ ಹಾಗೂ ಉದಾಹರಣೆಗಳು ಈ ಒಂದು ಘಟಕದಲ್ಲಿರುವಂಥ ಕಲಿಕಾಂಶಗಳು. 6ನೇ ಘಟಕ ತ್ರಿಭುಜದಲ್ಲಿರುವಂಥ ಕಲಿಕಾಂಶಗಳನ್ನು ನೋಡೋದಾದರೆ ಇಲ್ಲಿ ಮೊದಲನೇ ಕಲಿಕಾಂಶ ಸಮರೂಪ ಆಕೃತಿಗಳು, 2ನೇ ಕಲಿಕಾಂಶ 2 ತ್ರಿಭುಜಗಳ ಸಮರೂಪತೆ, ಮುಂದಿನ ಕಲಿಕಾಂಶ ಥೇಲ್ಸ್ ಪ್ರಮೇಯ. ಇದನ್ನು ಪ್ರಮೇಯ 6.1 ಅಂತ ನೀಡಿದ್ದಾರೆ, ಹೆಸರನ್ನು ನೀಡಿರುವುದಿಲ್ಲ. ಇನ್ನು ತ್ರಿಭುಜಗಳ ಸಮರೂಪತೆ ನಿರ್ಧಾರಕ ಗುಣಗಳ ಕಲಿಕಾಂಶಗಳಿವೆ. ಇಲ್ಲಿ 3 ಪ್ರಮೇಯಗಳಿದ್ದು 3 ನಿರ್ಧಾರಕ ಗುಣಗಳನ್ನು ನೀಡಿದ್ದಾರೆ. ಅವು ಯಾವ್ಯಾವಪ್ಪ ಅಂದರೆ ಮೊದಲನೇದು ಕೋನ 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 ನಿರ್ಧಾರಕ ಗುಣ, ಆನಂತರದ್ದು ಬಾಹು 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 ನಿರ್ಧಾರಕ ಗುಣ, ಆನಂತರದ್ದು ಕೋನ ಬಾಹು ಕೋನ ನಿರ್ಧಾರಕ ಗುಣ. ಈ ಕಲಿಕಾಂಶಗಳು ತ್ರಿಭುಜದ ಘಟಕದಲ್ಲಿ ನಮಗೆ 24-25 ಸಾಲಿನ ಪಠ್ಯಪುಸ್ತಕದಲ್ಲಿ ಕಂಡುಬರ್ತದೆ. ಮುಂದಿನ ಘಟಕ ನಿರ್ದೇಶಾಂಕ ರೇಖಾಗಣಿತ. ಇಲ್ಲಿರುವಂತಹ ಕಲಿಕಾಂಶಗಳು ಮೊದಲಿಗೆ ನಿರ್ದೇಶಾಂಕ ರೇಖಾಗಣಿತದ ಪರಿಚಯ, ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ.
ಮುಂದಿನ ಘಟಕವನ್ನು ನೋಡೋದಾದರೆ ಎರಡನೇ ಭಾಗದಲ್ಲಿ ಮೊದಲನೇ ಘಟಕ ತ್ರಿಕೋನಮಿತಿಯ ಪ್ರಸ್ತಾವನೆ. ಇಲ್ಲಿರುವಂತಹ ಕಲಿಕಾಂಶಗಳು ತ್ರಿಕೋನಮಿತಿಯ ಪ್ರಸ್ತಾವನೆ ಹೊಸ ಘಟಕ ಆಗಿರೋದ್ರಿಂದ ಇದಕ್ಕೆ ಪೀಠಿಕೆ ಇದೆ. ಅದರ ಜೊತೆಗೆ ತ್ರಿಕೋನಮಿತಿಯ ಅನುಪಾತಗಳನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನುವ ಕಲಿಕಾಂಶ ಇದೆ. ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಯಾವ ರೀತಿ ಇರುತ್ತದೆ, ಜೊತೆಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ಬಳಸುವಿಕೆಯ ಉದಾಹರಣೆಗಳಿವೆ. ಇನ್ನು ಎರಡನೇ ಘಟಕ ಎರಡನೇ ಭಾಗದಲ್ಲಿ ತ್ರಿಕೋನಮಿತಿಯ ಮಿತಿಯ ಅನ್ವಯಗಳನ್ನು ನಾವು ನೋಡ್ತೀವಿ. ಇಲ್ಲಿರುವಂತಹ ಕಲಿಕಾಂಶಗಳು ಎತ್ತರ ಮತ್ತು ದೂರಗಳು ಬೇರೆ ಬೇರೆ ಉದಾಹರಣೆಗಳನ್ನ ಇಲ್ಲೇ ನೀಡಿದ್ದಾರೆ. ಇನ್ನು ವೃತ್ತಗಳ ಘಟಕಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನೇ ಬದಲಾವಣೆ ಇರೋದಿಲ್ಲ. ಆದ್ದರಿಂದ ಕಲಿಕಾಂಶಗಳು ಈ ರೀತಿಯಾಗಿದೆ. ಪರಿಚಯ, ಒಂದು ವೃತ್ತಕ್ಕೆ ಸ್ಪರ್ಶಕಗಳು ಜೊತೆಗೆ ಆ ಪ್ರಮೇಯಗಳನ್ನ ಇಲ್ಲೇ ಕಾಣಬಹುದು. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಘಟಕವನ್ನು ನೋಡಿದಾಗ ಇಲ್ಲಿರುವಂತಹ ಕಲಿಕಾಂಶಗಳು ಒಂದು ವೃತ್ತದ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡದ ವಿಸ್ತೀರ್ಣಗಳು. ಘಟಕ 12 ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಘಟಕವನ್ನು ನೋಡಿದರೆ ಇಲ್ಲಿರುವಂತಹ ಕಲಿಕಾಂಶಗಳು ಪೀಠಿಕೆ, ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಅಂದರೆ ಸಿಲಿಂಡರ್, ಶಂಕು, ಅರ್ಧಗೋಳ, ಗೋಳ, ಆಯತ, ಚೌಕಘನ, ಆಯತಘನ ಈ ಆಕೃತಿಗಳ ಜೋಡಿಸಿದಾಗ ಅವುಗಳು ಉಂಟಾಗುವ ಮೇಲ್ಮೈ ವಿಸ್ತೀರ್ಣ ಹಾಗೂ ಜೋಡಿಸಿದ ಘನಾಕೃತಿಗಳ ಘನಫಲಗಳ ಕಂಡುಹಿಡಿಯುವಂತಹ ಕಲಿಕಾಂಶಗಳು ಈ ಒಂದು ಘಟಕದಲ್ಲಿ ನಾವು ನೋಡ್ತೇವೆ. ಮುಂದಿನ ಕಲಿಕಾಂಶಗಳನ್ನು ನೋಡೋದಾದರೆ ಸಂಖ್ಯಾಶಾಸ್ತ್ರ ಘಟಕವನ್ನು ತೆಗೆದುಕೊಳ್ಳೋಣ. ಸಂಖ್ಯಾಶಾಸ್ತ್ರ ಘಟಕದಲ್ಲಿರುವಂಥ ಕಲಿಕಾಂಶಗಳು ಸಂಖ್ಯಾಶಾಸ್ತ್ರದ ಪರಿಚಯ, ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ. ಈ ಒಂದು ಸರಾಸರಿ ಕಂಡುಹಿಡಿಯಲಿಕ್ಕೆ ನಾವು 3 ವಿಧಾನಗಳು ಬಳಸ್ತೀವಿ. ಅದರಾಗೆ ಮೊದಲನೇದ್ದು ನೇರ ವಿಧಾನದಿಂದ ಸರಾಸರಿ ಲೆಕ್ಕಿಸುವುದು. ಎರಡನೇ ವಿಧಾನ ಅಂದಾಜು ಸರಾಸರಿಯನ್ನು ಬಳಸಿಕೊಂಡು ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಲೆಕ್ಕಿಸುವುದು. ಅದೇ ರೀತಿ ಹಂತ ವಿಚಲನ ವಿಧಾನದಿಂದ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಲೆಕ್ಕಿಸುವ ಒಂದು ಭಾಗವನ್ನು ನಾವಿಲ್ಲಿ ನೋಡ್ತೇವೆ. ಅದರ ಜೊತೆಗೆ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕಗಳನ್ನು ನೋಡ್ತೇವೆ. ಅದರ ಜೊತೆಗೆ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ನೋಡ್ತೇವೆ. ನಾವು ಹಿಂದಿನ ತರಗತಿ ಅಂದರೆ 9ನೇ ತರಗತಿಯನ್ನು ನೋಡಿದಾಗ ಅಲ್ಲಿ ಅವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ಲೆಕ್ಕಾಚಾರವನ್ನು ಮಾಡಿದ್ವಿ. ಈ ಒಂದು ಘಟಕದಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಗಳನ್ನು ಲೆಕ್ಕಿಸುವ ಒಂದು ಕಲಿಕಾಂಶವನ್ನು ನಾವಿಲ್ಲಿ ಕಾಣ್ತೀವಿ. ಇನ್ನು ಕೊನೆಯ ಘಟಕ ಸಂಭವನೀಯತೆ. ಈ ಒಂದು ಘಟಕದಲ್ಲಿರುವಂಥ ಕಲಿಕಾಂಶಗಳು ಸಂಭವನೀಯತೆಯ ಪರಿಚಯ ಮತ್ತು ಉದಾಹರಣೆಗಳನ್ನು ಇಲ್ಲಿ ನಾವು ಕಾಣ್ತೇವೆ. ಇದು ಪಠ್ಯಪುಸ್ತಕದಲ್ಲಿ ಆಗಿರುವಂಥ ಬದಲಾವಣೆ. ಇನ್ನು ಪಠ್ಯಪುಸ್ತಕ ಬದಲಾವಣೆ ಆದಮೇಲೆ ಪರೀಕ್ಷೆ ಕೂಡ ಬದಲಾವಣೆ ಆಗ್ತದೆ. ಹಾಗಾದರೆ ಪರೀಕ್ಷೆ ಯಾವ ರೀತಿ ನಡೀತದೆ, ಯಾವ ರೀತಿ ಪರೀಕ್ಷೆಯನ್ನು ನಡೆಸಬೇಕು ಅನ್ನೋದು ಪೂರ್ತಿಯಾಗಿ ಮಾಹಿತಿ ಇರುವುದಿಲ್ಲ. ಆದರೆ NCERTಯು ಇದೇ ಘಟಕಗಳ ಆಧಾರದ ಮೇಲೆ ವಿಭಾಗವಾರು ಅಂಕಗಳನ್ನು ನೀಡಲಾಗಿದೆ. ಅವುಗಳ ಮಾಹಿತಿಯನ್ನು ನಾನು ಇಲ್ಲಿ ನೀಡ್ತಾ ಇದ್ದೀನಿ. ವಿಭಾಗವಾರು ಬರಬಹುದಾದಂಥ ಅಂಕಗಳು ಈ ರೀತಿಯಾಗಿದೆ. 24-25ನೇ ಸಾಲಿನ SLC ಪರೀಕ್ಷೆಯು ಈ ಕೆಳಗಂಡಂತೆ ಅಂಕಗಳನ್ನು ಒಳಗೊಂಡಿರುತ್ತೆ. ಇದೇ ಫೈನಲ್ ಅಲ್ಲ, ಇದು ಕೇವಲ NCERT ಪುಸ್ತಕದಿಂದ ಪಡೆದುಕೊಂಡಿದ್ದು. ಇನ್ನೂ ರಾಜ್ಯ ಸರ್ಕಾರ ಅಥವಾ ನಮ್ಮ DSRC ಈ ಕುರಿತು ಮಾಹಿತಿಯನ್ನು ನೀಡಬೇಕಾಗಿದೆ. ಹಾಗಾದರೆ NCERT ಬಿಡುಗಡೆ ಮಾಡಿರುವಂಥ ಅಂಕಗಳ ವಿವರವನ್ನು ನೋಡೋಣ. ವಿಭಾಗವಾರು ಅಂಕಗಳು ಯಾವ ರೀತಿ ಬರುತ್ತೆ ಅಂತ ಅವರು ಹೇಳಿದ್ದಾರೆ. ವಿಭಾಗ ಹಾಗೂ ಅಂಕಗಳು. ಹಾಗಾದರೆ ವಿಭಾಗ ಅಂದರೆ ಸಂಖ್ಯಾ ಪದ್ಧತಿ. ಈ ಸಂಖ್ಯಾ ಪದ್ಧತಿ ಘಟಕದ ಮೇಲೆ ನಾವು ಗಮನಿಸಬಹುದಾದಂಥ ಅಂಕಗಳು 6 ಅಂಕಗಳಿರ್ತದೆ. ಹಾಗಾದರೆ ಸಂಖ್ಯಾ ಪದ್ಧತಿ ಅಂದಾಗ ಇಲ್ಲಿ ಘಟಕಗಳು ಯಾವುದಂದರೆ ಕೇವಲ ಒಂದೇ ಒಂದು ಘಟಕ ಇದೆ, ಅದು ವಾಸ್ತವ ಸಂಖ್ಯೆಗಳು. ಹಾಗಾದರೆ ವಾಸ್ತವ ಸಂಖ್ಯೆಗಳ ಮೇಲೆ ನಾವು 6 ಅಂಕಗಳ ನಿರೀಕ್ಷೆಯನ್ನು ಮಾಡಬಹುದು. ಜೊತೆಗೆ ಎರಡನೇ ಭಾಗ ಬೀಜಗಣಿತ. ಬೀಜಗಣಿತ ವಿಭಾಗಕ್ಕೆ 20 ಅಂಕಗಳನ್ನು ನೀಡಿದ್ದಾರೆ. ಹಾಗಾದರೆ ಬೀಜಗಣಿತದಲ್ಲಿ ಬರುವಂಥ ಘಟಕಗಳು ಯಾವಪ್ಪ ಅಂದರೆ ಬಹುಪದೋಕ್ತಿಗಳು, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು, ವರ್ಗ ಸಮೀಕರಣಗಳು, ಸಮಾಂತರ ಶ್ರೇಣಿಗಳು. ಈ 4 ಘಟಕಗಳ ಮೇಲೆ 20 ಅಂಕಗಳ ನಿಗದಿಯಾಗಿದೆ.
ಇನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ 6 ಅಂಕಗಳ ನಿಗದಿಯಾಗಿದೆ. ನಿರ್ದೇಶಾಂಕ ರೇಖಾಗಣಿತ ವಿಭಾಗದಲ್ಲಿ ನಾವು ಒಂದೇ ಘಟಕವನ್ನು ಕಾಣ್ತೇವೆ, ಅದು ನಿರ್ದೇಶಾಂಕ ರೇಖಾಗಣಿತ. ಆದ್ದರಿಂದ ನಿರ್ದೇಶಾಂಕ ರೇಖಾಗಣಿತಕ್ಕೆ ನಾವು 6 ಅಂಕಗಳ ನಿಗದಿಯನ್ನು ಕಾಣಬಹುದು. ಇನ್ನು ರೇಖಾಗಣಿತದ ಒಂದು ಭಾಗಕ್ಕೆ 15 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಹಾಗಾದರೆ ರೇಖಾಗಣಿತದಲ್ಲಿ ಬರುವಂಥ ಘಟಕಗಳು ಯಾವುವು ಅಂದರೆ, ಮೊದಲನೆಯದಾಗಿ ವೃತ್ತಗಳು, ಆನಂತರ ಬರೋದು ತ್ರಿಭುಜಗಳು, ಆನಂತರ ಬರುವಂಥದ್ದು ಈ ಘಟಕಗಳ ಮೇಲೆ ನಾವು 15 ಅಂಕಗಳನ್ನು ನಿಗದಿ ಮಾಡುತ್ತೇವೆ. ಹಾಗಾದರೆ ಮುಂದಿನ ವಿಭಾಗ ತ್ರಿಕೋನಮಿತಿ ಶಾಸ್ತ್ರ. ಈ ವಿಭಾಗಕ್ಕೆ 12 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಹಾಗಾದರೆ ತ್ರಿಕೋನಮಿತಿ ಶಾಸ್ತ್ರದಲ್ಲಿ ಬರುವಂಥ ಘಟಕಗಳು ಎಷ್ಟಪ್ಪ ಅಂದರೆ ಅವು 2. ಯಾವಪ್ಪ ಅಂದರೆ ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ, ಇನ್ನೊಂದು ತ್ರಿಕೋನಮಿತಿಯ ಅನ್ವಯಗಳು. ಹಾಗಾದರೆ ಈ 2 ಘಟಕಗಳ ಮೇಲೆ ನಾವು 12 ಅಂಕಗಳ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಕ್ಷೇತ್ರ ಗಣಿತ ಈ ಒಂದು ವಿಭಾಗವನ್ನು ತೆಗೆದುಕೊಂಡಾಗ ಇಲ್ಲಿ ನಿಗದಿಪಡಿಸಿರುವಂಥ ಅಂಕಗಳು 10. ಹಾಗಾದರೆ ಕ್ಷೇತ್ರ ಗಣಿತದಲ್ಲಿ ಬರುವಂಥ ಘಟಕಗಳು ಯಾವ್ಯಾವ ಅಂದರೆ ಅದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಹಾಗೂ ಮೇಲ್ಮೈ ವಿಸ್ತೀರ್ಣ ಘನಫಲಗಳು. ಈ 2 ಘಟಕಗಳ ನಡುವೆ 10 ಅಂಕಗಳ ನಿಗದಿಯನ್ನು ಮಾಡಲಾಗಿದೆ. ಮುಂದಿನ ಒಂದು ವಿಭಾಗ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ. ಈ ಒಂದು ವಿಭಾಗಕ್ಕೆ ನಿಗದಿಪಡಿಸಿರುವ ಅಂಕಗಳು ಒಟ್ಟು 11. ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ವಿಭಾಗದಲ್ಲಿ 2 ಘಟಕಗಳನ್ನು ಕಾಣ್ತೀವಿ, ಒಂದು ಸಂಖ್ಯಾಶಾಸ್ತ್ರ, ಇನ್ನೊಂದು ಸಂಭವನೀಯತೆ. ಹಾಗಾದರೆ ಒಟ್ಟಾರೆ ಘಟಕಗಳ ಸಂಖ್ಯೆಯನ್ನು ನೋಡೋಣ. ಸಂಖ್ಯಾ ಪದ್ಧತಿ 1, ಬೀಜಗಣಿತ 4, 5, ನಿರ್ದೇಶಾಂಕ ರೇಖಾಗಣಿತ 6, ರೇಖಾಗಣಿತದಲ್ಲಿ 2, 8, ತ್ರಿಕೋನಮಿತಿಯ ಶಾಸ್ತ್ರದಲ್ಲಿ 2, 10, ಕ್ಷೇತ್ರ ಗಣಿತದಲ್ಲಿ 2 ಘಟಕಗಳು 12, ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಘಟಕದಲ್ಲಿ 2 ಘಟಕಗಳು. ಹಾಗಾದರೆ ಒಟ್ಟು ವಿಭಾಗವಾರು 14 ಘಟಕಗಳು. ಹಾಗಾದರೆ ಈ ಒಟ್ಟು ಅಂಕಗಳು 80 ಅಂಕಗಳಿಗೆ ನಿಗದಿಯಾಗ್ತದೆ. ಇದು NCERTಯು ತನ್ನ ಒಂದು ಪಠ್ಯವನ್ನು ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಮಾಡುವಂತಹ ಅಂಕಗಳ ಹಂಚಿಕೆ. ನಮ್ಮ ರಾಜ್ಯ ಸರ್ಕಾರವು ಕೂಡ NCERT ಪದ್ಧತಿಯನ್ನೇ ಬಳಸಿಕೊಳ್ಳೋದ್ರಿಂದ ಇದೇ ರೀತಿಯ ಅಂಕಗಳ ವಿಭಾಗವಾರು ಹಂಚಿಕೆಯನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಬಹುದು. ಈ ಕುರಿತು ರಾಜ್ಯ ಸರ್ಕಾರ ಯಾವುದೇ ನಿರ್ದಿಷ್ಟವಾದ ಮಾಹಿತಿಯನ್ನು ಇನ್ನೂ ನೀಡಿರುವುದಿಲ್ಲ. ಇದು ಕೇವಲ NCERT ಒಂದು ಪರೀಕ್ಷಾ ಪದ್ಧತಿಯನ್ನು ನಾನಿಲ್ಲೇ ಹೇಳ್ತಾ ಇದ್ದೇನೆ. ಇಲ್ಲಿವರೆಗೂ ನೀವು ಪಠ್ಯ ಪರಿಷ್ಕರಣೆಯ ಕುರಿತು ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ.